ಕನ್ನಡ ತಂತ್ರಾಂಶ. ಇದು ತಂತ್ರಜ್ಞಾನದ ವಿಶ್ವಕೋಶ. ಹಾಯ್ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ಸ್ನೇಹಿತ ತಿರುಮಲೈ ಮಾತಾಡ್ತಿರೋದು. ಫ್ರೆಂಡ್ಸ್, ಈ ಹಿಂದಿನ ಟ್ಯುಟೋರಿಯಲ್ ನಲ್ಲಿ ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಯಾವ ರೀತಿ ಸ್ಟೇಟಸ್ ತಿಳ್ಕೊಳ್ಳೋದು ಅಂತ ಅಂದ್ಬಿಟ್ಟು ಘಟಕ್ ಸಿಂಗ್ ಅವರು ಕೂಡ ಒಂದು ವೆಬ್ಸೈಟ್ ಮೂಲಕ ಯಾವ ರೀತಿ ಲಿಂಕ್ ಮಾಡೋದು ಮತ್ತೆ ಯಾವ ರೀತಿ ಸ್ಟೇಟಸ್ ತಿಳ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ರು. ಬಟ್ ಇವಾಗ ಏನಾಗಿದೆ ಅಂತಂದ್ರೆ, ಮುಂಚೆ ಅವ್ರು ತಿಳಿಸ್ಕೊಟ್ಟಿದ್ದಂತ ವೆಬ್ಸೈಟ್ ಈಗ ಒಂದ್ ಸ್ವಲ್ಪ ಕ್ಯಾಪ್ಚರ್ ಎಲ್ಲ ಕೇಳ್ತಾ ಇದೆ. ಸೊ ಅದು ಒಂದ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದು ಸ್ಟೇಟಸ್ ಎಲ್ಲ ಚೆಕ್ ಮಾಡೋದಕ್ಕೆ. ಬಟ್ ಇವಾಗ ಇಲ್ಲೊಂದು ಆಪ್ ಇದೆ. ಸೊ ಈ ಆಪ್ ಮುಖಾಂತರ ನಾವು ಸ್ಟೇಟಸ್ ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ಯಾ ಇಲ್ವಾ ಅಂತ ನಾವು ತಿಳ್ಕೊಬಹುದು. ಸೊ ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಪ್ಲೇ ಸ್ಟೋರ್ ಓಪನ್ ಮಾಡಿ, ಅಲ್ಲಿ ಆಧಾರ್ ಪ್ಯಾನ್ ಲಿಂಕ್ ತಗೊಡಿ. ಕೊಟ್ಟಿದ ತಕ್ಷಣ ಅಲ್ಲಿ ಸ್ವೈಪ್ ಮಾಡ್ತಾ ಹೋದ್ರೆ ನಿಮ್ಗೆ ಲಿಂಕ್ ಪ್ಯಾನ್ ಕಾರ್ಡ್ ವಿತ್ ಆಧಾರ್ ನಂಬರ್ ಇಂಗ್ಲಿಷ್ ಅಂತ ಒಂದು ಆಪ್ ಸಿಗತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ತಾ ಬಂದ್ರೆ ಇದನ್ನ ಡೆವಲಪ್ ಮಾಡಿರೋಂಥದ್ದು ಪ್ರೆಸೆಂಟ್ ಟೆಕ್ ಅಂತ. ನಾನೀಗ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಓಪನ್ ಮಾಡ್ತೀನಿ ಆಪ್ ನ. ಓಕೆ, ಇವಾಗ ಓಪನ್ ಆಗಿದೆ. ಫ್ರೆಂಡ್ಸ್, ಓಪನ್ ಆಗಿದ ತಕ್ಷಣ ನಮ್ಗೆ ಓಪನ್ ಅಂತ ಒಂದು ಆಪ್ಷನ್ ಸಿಗತ್ತೆ. ಈ ಆಪ್ಷನ್ ನೀವೇನ್ ತಲೆ ಕೆಡಿಸ್ಕೊಂಬೇಡಿ, ಇದ್ರಲ್ಲಿ ಏನಿಲ್ಲ. ಬರೀ ಆಪ್ ನ ಶೇರ್ ಮಾಡಬಹುದು ಮತ್ತೆ ರೇಟಿಂಗ್ಸ್ ಕೊಡಬಹುದು. ಕೆಲವೊಂದು ಇವು ಡೆವಲಪ್ ಮಾಡಿರುವಂತ ಆಪ್ ಗಳಿವೆ, ಮೋರ್ ಆಪ್ಸ್ ಅಂತ ಒಂದು ಆಪ್ಷನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿರುವಂತ ಆಪ್ಸ್ ನೆಲ್ಲ ನಾವು ಡೌನ್ಲೋಡ್ ಮಾಡ್ಕೊಬಹುದು. ಸೊ ಇದ್ರಲ್ಲಿ ಏನಿಲ್ಲ, ತಲೆ ಕೆಡಿಸ್ಕೊಂಬೇಡಿ. ನೆಕ್ಸ್ಟ್ ಸೊ ಈ ರೀತಿ ಬರುತ್ತೆ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಲಿಂಕ್ ಪ್ಯಾನ್ ಆಧಾರ್ ಅಂತ ಇದೆ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಚೆಕ್ ಲಿಂಕ್ ಸ್ಟೇಟಸ್ ಅಂತ ಇದೆ. ಸೊ ಎರಡು ಆಪ್ಷನ್ ಇದೆ ಇಲ್ಲಿ. ಇದೆಲ್ಲ ಸ್ವೈಪ್ ಮಾಡ್ತಾ ಹೋದ್ರೆ ಬರೀ ಅಡ್ವರ್ಟೈಸ್ಮೆಂಟ್ ಸಿಗ್ತಾ ಹೋಗುತ್ತೆ, ನೀವು ತಲೆ ಕೆಡಿಸ್ಕೊಂಬೇಡಿ. ಫ್ರೆಂಡ್ಸ್, ಇಲ್ಲಿ ಎರಡು ಆಪ್ಷನ್ ಇದೆ, ಲಿಂಕ್ ಪ್ಯಾನ್ ಆಧಾರ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಇಲ್ಲೇ ಡೈರೆಕ್ಟ್ ಆಗಿ ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಕ್ ಸಾಧ್ಯನೇ ಇಲ್ಲ. ಅದೇನೇ ಮಾಡಿದ್ರು ವೆಬ್ಸೈಟ್ಗೆ ಹೋಗ್ಲೇಬೇಕು. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಅಲ್ಲಿ ನಮ್ಗೆ ಯಾವ್ದೇ ತರ ಆಪ್ಷನ್ ಬರಲ್ಲ. ಸ್ವೈಪ್ ಮಾಡ್ತಾ ಹೋದ್ರೆ ಅದು ಯಾವ ವೆಬ್ಸೈಟ್ ಅಂತ ಅಲ್ಲಿ ಹೆಡಿಂಗ್ ಅಲ್ಲಿ ತೋರಿಸಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಕ್ರೋಮ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ಆಧಾರ್ ಮತ್ತೆ ಪ್ಯಾನ್ ಎಲ್ಲ ಎಂಟರ್ ಮಾಡ್ಬಿಟ್ಟು ಲಿಂಕ್ ಮಾಡ್ಬೇಕಾಗತ್ತೆ. ಬಟ್ ಸ್ಟೇಟಸ್ ಬಂದ್ಬಿಟ್ಟು ಹಾಗಲ್ಲ, ಇಲ್ಲಿ ಆಪ್ ಅಲ್ಲೇ ತೋರಿಸ್ಕೊಟ್ಬಿಡುತ್ತೆ. ಚೆಕ್ ಲಿಂಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ನಾನು. ಸೊ ಕ್ಲಿಕ್ ಮಾಡಿದೀನಿ. ಸ್ವೈಪ್ ಮಾಡೋಣ. Navigate up but linking card status. No link status. 1. Click on the status below. 2. Enter PAN and Adhar number. 3. Click view link Adhar statuses. 4. The status is displayed in the next screen. Text box. ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ನಾವು ಚೆಕ್ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ಮೇಲೆ ಗೈಡ್ ಮಾಡ್ತಾ ಇದೆ. ಸೊ ಅದೇ ತರ ನಾವು ಅಲ್ಲಿ ಪಕ್ಕಕ್ಕೆ ಸ್ವೈಪ್ ಮಾಡೋಣ. ಲಿಂಕ್ ಸ್ಟೇಟಸ್ ಬಟನ್, ಲಿಂಕ್ ಸ್ಟೇಟಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆಧಾರ್ ಪ್ಯಾನ್ ಲಿಂಕ್ ಹೀಗೆ ಬರುತ್ತೆ ಫ್ರೆಂಡ್ಸ್. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದ್ ಸ್ವಲ್ಪ ಹೊತ್ತು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇರತ್ತೆ. ನಾವೊಂದು 5 to 10 seconds ಹಂಗೆ ವೇಟ್ ಮಾಡ್ಬೇಕಾಗಿರತ್ತೆ. ವೇಟ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ನಾನೇನು ಮಾಡಿಲ್ಲ, ಬಟ್ ಅದು ಲೋಡ್ ಆಗ್ತಾ ಇದೆ. ಈಗ ಅಡ್ವರ್ಟೈಸ್ ಕ್ಲೋಸ್ ಆಗ್ತಾ ಇದೆ. ಆಧಾರ್ ಪ್ಯಾನ್ ಲಿಂಕ್ ಲಿಂಕ್ ಆಧಾರ್ ಸ್ಪೇಸ್. ಫ್ರೆಂಡ್ಸ್, ಇವಾಗ ಅದು ಅಡ್ವರ್ಟೈಸ್ ಎಲ್ಲ ಕ್ಲೋಸ್ ಆಗಿದೆ. ಸ್ವೈಪ್ ಮಾಡ್ತೀನಿ. Set generic question. Navigate up. Check your status. Skip to main. Filling _profile icon. Link Adhar status. Enter the following. Link Adhar status heading 2. Enter the following details. ಸೊ ಎಂಟರ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ನೀವು ಸ್ವೈಪ್ ಮಾಡ್ತಾ ಹೋಗ್ತಾ ಇದ್ರೆ ನಿಮಗೆ ಫಸ್ಟ್ ಪ್ಯಾನ್ ನಂಬರ್ ಕೇಳುತ್ತೆ. Pan asterisk text box showing English India. ಸೊ ಫ್ರೆಂಡ್ಸ್, ಇಲ್ಲಿ ಪ್ಯಾನ್ ಕಾರ್ಡ್ ಎಂಟರ್ ಮಾಡಬೇಕಾಗಿರತ್ತೆ. ಸೊ ನಾನು ಇಲ್ಲಿ ಪ್ಯಾನ್ ಕಾರ್ಡ್ ನ ಈಗ ಎಂಟರ್ ಮಾಡ್ತೀನಿ. ಸೊ ಇವಾಗ ನಾನು ಆಲ್ರೆಡಿ ಎಂಟರ್ ಮಾಡಿದೀನಿ ಫ್ರೆಂಡ್ಸ್ ಪ್ಯಾನ್ ಕಾರ್ಡ್ ನಂಬರ್ ನ. Next showing English India. ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಕೊಟ್ರೆ ಎಡಿಟ್ ಬಾಕ್ಸ್ ತೋರಿಸುತ್ತೆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಅಂತ ಅನ್ಬಿಟ್ಟು. Showing digit keyboard. ಇದು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಆಧಾರ್ ನಂಬರ್ನ ಕೂಡ ಎಂಟರ್ ಮಾಡಿದ್ದೀನಿ.
ಪಕ್ಕಕ್ಕೆ ಸ್ವೈಪ್ ಮಾಡ್ತೀನಿ. Link Adhar status button. ಸೊ ಪಕ್ಕದಲ್ಲಿ ನಮಗೆ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಸಿಕ್ಕಿದೆ. Cancel button. ಪಕ್ಕದಲ್ಲಿ ಕ್ಯಾನ್ಸಲ್ ಸಿಕ್ಕಿದೆ. ಸೊ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡೋದು ಬೇಡ, ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡೋಣ. Link Adhar stat 0. Digit keyboard hidden. ಸೊ ಇಲ್ಲಿ ಕ್ಲಿಕ್ ಮಾಡಿದ್ದೀನಿ, ಲೋಡ್ ಆಗ್ತದೆ ಫ್ರೆಂಡ್ಸ್. ಲೋಡ್ ಆಗಿದ ತಕ್ಷಣ ಅದೇ ಹೇಳತ್ತೆ, ತಲೆ ಕೆಡಿಸ್ಕೊಬೇಡಿ. Your PAN is already linked to given Adhar. Close dialogue. ನೋಡಿ ಫ್ರೆಂಡ್ಸ್, ಯುವರ್ ಪ್ಯಾನ್ ಇಸ್ ಆಲ್ರೆಡಿ ಲಿಂಕ್ ಟು ಯುವರ್ ಗಿವನ್ ಆಧಾರ್. ಅಕಸ್ಮಾತ್ ನೀವೇನ ಲಿಂಕ್ ಮಾಡಿದ್ರೆ ಈ ರೀತಿ ತೋರ್ಸತ್ತೆ. ನೀವು ಲಿಂಕ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಕುಡ್ ನಾಟ್ ಬಿ ಲಿಂಕ್ಡ್ ಅಂತ ಅನ್ಬಿಟ್ಟು ಬರುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ದೇನಾದ್ರೂ ವೇರಿಯಸ್ ಇದ್ರೆ ಕಾಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.